ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇತಿಹಾಸವನ್ನ ತಿರುಚೋದಕ್ಕೆ ಹೊರಟಿದ್ದಾರೆ. ಇದೀಗ ಬಿಜೆಪಿ ನಾಯಕರು ಆ ಇತಿಹಾಸವನ್ನ ತಿರುಚೋದಕ್ಕೆ ಹೊರಟಿದ್ದಾರೆ. ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೀವು ಓದಿರುವಂತಹ ಶಾಲೆ, ಹುಟ್ಟಿರುವ ಆಸ್ಪತ್ರೆಗಳನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಧರ್ಮ ಜಾತಿ ನಡುವೆ ಬೆಂಕಿ ಹಚ್ಚಿ ಬಿಜೆಪಿಯವರು ರಾಜಕೀಯ ಮಾಡ್ತಾರೆ. ಮೋದಿಯವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ಅವಕಾಶ ನಮಗೂ ಕೂಡ ಕೊಟ್ಟು ನೋಡಿ, ಉತ್ತರ ಕನ್ನಡದವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ, ಸಂಸತ್ತಿಗೆ ಹೋಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ನಿಂಬಾಳ್ಕರ್ ಮನವಿ ಮಾಡಿದ್ದಾರೆ. ಕಾರ್ಯಕರ್ತರು ಚಪ್ಪಾಳೆ ಮುಖಾಂತರ ಅವರನ್ನು ಸ್ವಾಗತಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ವೇದಿಕೆಗೆ ಅಭ್ಯರ್ಥಿಗಳಾದ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರನ್ನ ವೇದಿಕೆಗೆ ತುಂಬು ಹೃದಯದಿಂದ ಬರ್ಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕರ್ತರು ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕಂತ. ಇತಿಹಾಸ ನೋಡಿದ್ರೆ ಈ ದೇಶಕ್ಕೆ ಯಾರೊಬ್ರು ಮಾಡಿದ್ರೆ ಅಂತ ಅದು ಕಾಂಗ್ರೆಸ್ ಪಕ್ಷನೇ. ಸ್ವಾತಂತ್ರ್ಯನೇ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ನಾನು ನಿಂತು ಮಾತಾಡ್ಲಿಕ್ಕೆ ಸಾವಿತ್ರಿಬಾಯಿ ಫುಲೆ ಕಾರಣ ಇರ್ತಕ್ಕಂಥ ಅದೇ ದೊಡ್ಡ ಕಾರಣ. ನಾಳೆ ಇರ್ತಕ್ಕಂಥ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಇದ್ದಾರೆ, ಅವರು ನಾವು ಮರಿಬಾರ್ದು. ಸಾಕಷ್ಟು ಜನ ಸರೋಜಿನಿ ನಾಯ್ಡು ಹಿಡಿದು ಎಲ್ಲರಿಗೆ ಮರಿಬಿಟ್ಟಿದ್ದಾರೆ. ಆದ್ರೆ ಕೂಡ ನಾನು ಇವತ್ತು ಬೆಳಿಗ್ಗೆನೆ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ ನಮ್ಮ ಯಾರೋ ಒಬ್ರು ಸ್ನೇಹಿತರು ಎಲ್ಲ ಇಡೀ ಜಿಲ್ಲೆಯಲ್ಲಿ ಹಂಚ್ತಾ ಇದ್ದಾರೆ. ಆ ಬುಕ್ ನೋಡಿದ್ರೆ ಇವತ್ತು ಬೆಳಿಗ್ಗೆ ಬಹಳ ಅಭಿಮಾನ ಅನಿಸ್ತಾ ಇತ್ತು. ಎಲ್ಲ ಹೋರಾಟಗಾರರು ಸಾವಿತ್ರಿಬಾಯಿ ಫುಲೆ ಹಿಡ್ಕೊಂಡು ಶಿವಾಜಿ ಮಹಾರಾಜ್, ರಾಣಿ ಚೆನ್ನಮ್ಮ, ನಮ್ಮ ಇದು ಮಹಾತ್ಮ ಜ್ಯೋತಿರಾವ್ ಫುಲೆ ಎಲ್ಲರೂ ಏನೇನು ಹೋರಾಟ ಮಾಡಿದ್ದಾರೆ ಅವರು ಎಲ್ಲಾರ್ದು ಫೋಟೋಸ್ ಹಾಕಿ ಒಂದು ಜ್ಞಾಪಕ ಮಾಡಿ ಎಲ್ಲ ಇಡೀ ಜಿಲ್ಲೆಗೆ ಮುಗಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಈಗ ಈ ಯುವಕರು ಬರೀ ವಾಟ್ಸಪ್ ಮತ್ತೆ ಫೇಸ್ಬುಕ್ ನೋಡ್ಕೊಂಡು ಇವರು ಇತಿಹಾಸನೇ ಪೂರ್ತಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು. ನೀವು ನೋಡಿದ್ರೆ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಕೂಡ ಅಷ್ಟೇ ಸನ್ಮಾನ ಕೊಡ್ತೀವಿ, ಮಹಾತ್ಮ ಗಾಂಧಿ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ, ಮೌಲಾನಾ ಆಜಾದ್ ಅವರಿಗೆ ಕೂಡ ಅಷ್ಟೇ ದೊಡ್ಡ ಸನ್ಮಾನ ಕೊಡ್ತೀವಿ, ರಾಜೇಂದ್ರ ಪ್ರಸಾದ್ ಅವರಿಗೆ ಕೂಡ ಅಷ್ಟು ದೊಡ್ಡ ಸನ್ಮಾನ ಕೊಡ್ತೀವಿ. ಆದ್ರೆ ಕೂಡ ಅವರು ಇತಿಹಾಸ ರಚನೆ ಮಾಡೋರಿಗೆ ಈಗ ಹೊಸ ಇವರು ಬಿಜೆಪಿ ನಾಯಕರು ಇತಿಹಾಸ ರಚನೆ ಮಾಡ್ತಾ ಇದ್ದಾರೆ ಅಂತ ನೆಹರೂಗೆ ಯಾಕೆ ಅವರು ಕಾಂಗ್ರೆಸ್ ಅವರು ಮುದ್ದಾಮವಾಗಿ ಕಡ್ಡಾಯವಾಗಿ ಪ್ರಧಾನಿ ಮಾಡಿ ಎಲ್ಲ ದೇಶ ಹಾಳ ಮಾಡಿಬಿಟ್ಟಿದ್ದಾರೆ ಅಂತ. ಆದ್ರೆ ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ, ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ, ಯಾವ ಹಾಸ್ಪಿಟಲ್ ಅಲ್ಲಿ ನೀವು ಹುಟ್ಟಿದ್ದೀರಾ, ಆ ಹಾಸ್ಪಿಟಲ್ ಮತ್ತೆ ಶಾಲೆ ಕೂಡ ಕಾಂಗ್ರೆಸ್ ಇರ್ತಕ್ಕಂಥ ಪ್ರಧಾನಿ ಇರ್ತಕ್ಕಂಥ ಆವಾಗ ಕಾಲದಲ್ಲಿ ನೆಹರೂಜಿ ಅವರು ಮಾಡಿದವರು. ನೆಹರು ಕಡೆ ದೇಶ ಬಂದು ಯಾವಾಗ ಫೆಮೈನ್ ಎಲ್ಲ ನೀವು ನೋಡಿರ್ಬೇಕು, ಎಷ್ಟು ಕಷ್ಟದಲ್ಲಿ ದೇಶ ಈ ಬ್ರಿಟಿಷ್ ಅವರು ಕೊಟ್ಟು ಕಳಿಸಿದ್ರು. ಆದ್ರೆ ಕೂಡ ಎಲ್ಲ ಬಡವರಿಗೋಸ್ಕರ ಎಷ್ಟು ದೊಡ್ಡ ದೊಡ್ಡ ಫೆಮೈನ್ ನಾವು ನೋಡಿದ್ದೀವಿ, ಎಷ್ಟು ಪ್ಲೇಗ್ ಅಂತ ಪರಿಸ್ಥಿತಿ ನೋಡಿದ್ದೀವಿ. ನಮಗೆ ಇದು ಗೋಧಿ ಬೇಕಾದ್ರೆ ನಾವು ಗೋಧಿ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅಂತಹ ಸಿಕ್ಕಿದ್ದು ದೇಶ 1947 ಇಂದ ಈಗ 2013 ನೋಡೋಣ, ಅಲ್ಲಿವರೆಗೂ ಪ್ರಧಾನಿಯಾಗಿ ಸಾಕಷ್ಟು ಕಾಂಗ್ರೆಸ್ ನಾಯಕರು, ಅದರಿಂದ ನರಸಿಂಹರಾವ್ ಇರಲಿ, ಮನಮೋಹನ್ ಸಿಂಗ್ ಇರಲಿ, ಎಲ್ಲರೂ ಏನಂತ ಕೊಡುಗೆ ಮಾಡ್ತಾ ಬಂದಿದ್ದಾರೆ. ಈ ವಾಟ್ಸಪ್ ಏನ್ ನೋಡ್ತಾ ಇದ್ದೀರಾ, ಅದು ಮುಖ್ಯವಾಗಿ ಮೊಬೈಲ್ ಕೊಟ್ಟವರು 15 ಜಾತಿ ಸಮುದಾಯಗಳು ಇದ್ದಾವೆ. ನಾಮಧಾರಿ ಇದ್ದಾರೆ, ಫಿಶರ್ಮೆನ್ಸ್ ಇದ್ದಾರೆ, ಮೆಷ್ಟ ಇದ್ದಾರೆ, ಕುಮಾರ್ಪಂತ್ ಇದ್ದಾರೆ, ಕುರ್ಬಿನೇ ಇದ್ದಾರೆ, ನಾಯಕರು ಇದ್ದಾರೆ. ಈ ತರ ಹಲವಾರು ಜಾತಿಗಳು, ST ಸಮುದಾಯ ಜಾತಿಗಳು, ಸಿದ್ದಿ ಕಮ್ಯುನಿಟಿನ ಇದ್ದಾರೆ. ಇಷ್ಟು ಎಲ್ಲ ಜನರಿಗೆ ಸೇರಿ ಒಂದು ಪಕ್ಷ ಮಾಡಲಿಕ್ಕೆ, ನ್ಯಾಯ ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಕಾಂಗ್ರೆಸ್ ತಾಯಿನೇ ಅಂತ ಹೇಳಿಕೆ ಬಯಸ್ತೀನಿ.
ಈಗ 10 ತಿಂಗಳದ್ದು ಮಕ್ಕಳು ವೈದ್ಯ ಅವ್ರದ್ದು ಕೆಲಸ ನೋಡಿ, 10 ತಿಂಗಳದ್ದು ಕಾಂಗ್ರೆಸ್ ಸರ್ಕಾರದ ಕೆಲಸ ನೋಡಿ, ಮತ್ತೆ 10 ವರ್ಷದ ಮೇಲೆ ಇರ್ತಕ್ಕಂಥ ಪ್ರಧಾನಿ ಬಿಜೆಪಿ ಅವರದ್ದು ಕೂಡ ಕೆಲಸ ನೀವು ನೋಡ್ಬೇಕು. ಈಗ ತಾನೇ ನನ್ನವರು ಹೇಳಿದ್ದಾರೆ, ಕಪ್ಪು ಹಣ ತರ್ತೀನಿ, 15 ಲಕ್ಷ ಕೊಡ್ತೀನಿ, ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡ್ತೀನಿ, ರೈತರಿಗೆ ಡಬಲ್ ಇನ್ಕಮ್ ಮಾಡಿ ತೋರಿಸ್ತೀನಿ. ಆದ್ರೆ 1 ವರ್ಷ ರೈತರು ದಿಲ್ಲಿ ಬಾರ್ಡರ್ ಅಲ್ಲಿ ಕೂತ್ಕೊಂಡ ಸಂದರ್ಭದಲ್ಲಿ ಈ ಪ್ರಧಾನಿಯಾಗಿ ಬಿಜೆಪಿ ಲೀಡರ್ ಅವರಿಗೆ ಭೇಟಿ ಮಾಡಲಿಕ್ಕೆ ಸ್ವಂತ ಬರಲಿಲ್ಲ, ಒಂದು ಮಂತ್ರಿ ಕೂಡ ಕಳಿಸ್ಲಿಲ್ಲ. ಅದೇ ನಿಟ್ಟಿನಲ್ಲಿ ನಮ್ಮ ದೇಶದ ಹೆಣ್ಮಕ್ಳು ಕುಸ್ತಿ ಆಟವರು, ಅವರು ಸಾಕ್ಷಿ ಮಲಿಕ್ ಅವರು ಎಲ್ಲರೂ ಅವ್ರ ಮೇಲೆ ಅತ್ಯಾಚಾರ ಅವ್ರ ಮಂತ್ರಿಗಳು ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದಾಗ ಸಂದರ್ಭದಲ್ಲಿ ನೀವು ಎಲ್ಲರೂ ಟಿವಿಯಲ್ಲಿ ನೋಡಿರ್ಬೇಕು. ಅವಾಗ ಎಲ್ಲಿ ಹೋಯ್ತು ಇವ್ರದ್ದು ಬೇಟಿ ಬಚಾವ್ ಬೇಟಿ ಪಡಾವ್? ಆ ಮಂತ್ರಿಗಳ ಕಡೆಯಿಂದ ರಾಜೀನಾಮೆ ಕೂಡ ಇವರು ತಗೊಂಡಿಲ್ಲ. ನಾಚಿಕೆ ಆಗಬಾರ್ದು? ನಾಚಿಕೆ ಆಗಲ್ವಾ? ಅಂತಹ ಬಿಜೆಪಿ ನಾಯಕರಿಗೆ, ಅಂತಹ ಪಕ್ಷಕ್ಕೆ ನಾವು ಮತ ಹಾಕ್ಬೇಕಂದ್ರೆ ನಮ್ ಬೇಟಿ ಬಚಾವ್ ನಮ್ ಬೇಟಿ ಧರ್ಮ ಏನಿದೆ ಅದು ನಾವು ಬಹಳ ದೊಡ್ಡ ಮೋಸ ಮಾಡ್ತಿದ್ದೀನಿ ಅಂತ ಎಲ್ಲರೂ ತಿಳ್ಕೋಬೇಕಾಗಿದೆ. ಯಾಕೆಂದ್ರೆ ನಮ್ ಕುಟುಂಬ ಯಾವಾಗ್ಲೂ ನೋಡಿದ್ರೆ 5 ಗ್ಯಾರಂಟೀಸ್ ಈಗ ನಿಮ್ಗೆ ಬರ್ತಾ ಇದೆ. ಸುಳ್ಳು ಭರವಸೆ ಅಲ್ಲ, ಸುಮ್ಮನೆ ಹೇಳೋದು ಅಲ್ಲ. ಅಣ್ಣರು ಮರೆತು ಬಿಟ್ರು, ಅಣ್ಣರು ಕರೋನಾ ಸಂದರ್ಭದಲ್ಲಿ ಕೂಡ ಇದೇ ಆಗಿದೆ, ಸಾಯ್ತಿದ್ದಾರೆ. ನಾನು ನೋಡಿದ್ದೀನಿ ವಾಟ್ಸಪ್ ಅಲ್ಲಿ ಹೆಂಡತಿ ಗಂಡನಿಗೆ ಆಕ್ಸಿಜನ್ ಬಾಯಿ ಮುಖಾಂತರ ಕೊಡೋದು ಸಂದರ್ಭದಲ್ಲಿ ಕೂಡ ಪ್ರಧಾನಿ ಏನ್ ಮಾತಾಡಿಲ್ಲ. ಆದ್ರೆ ಕರೋನಾ ಸರ್ಟಿಫಿಕೇಟ್ ಮಾತ್ರ ಯಾರ ಫೋಟೋ ಇದೆ? ಪ್ರಧಾನಿದು ಫೋಟೋ ಇದೆ. ಎಲ್ಲ ಕಡೆ ಬರೀ ಫೋಟೋ ಹಾಕೋದು, ನಮಸ್ಕಾರ ಮಾಡೋದು, ದುಡ್ಡು ಯಾರ್ದು? ನಮ್ದೇ. ಆದ್ರೆ ಕೂಡ ನಾವು ಏನ್ ಮಾಡ್ತೀವಿ? ಇಲ್ಲ ಇಲ್ಲ, ಏನು ಆಗ್ಲಿ ಈ ಬಾರಿ ಮತ್ತೆ ಒಮ್ಮೆ ಸತ್ಯ. ಎದಕ್ಕೆ? ಮತ್ತೆ ಬಡವರು ಆಗ್ಲಿಕ್ಕೆ ಅದಾನಿ ಅಂಬಾನಿ ಮತ್ತೆ ಇನ್ನೊಂದು ಅದಾನಿ ಅಂಬಾನಿ ಆಗ್ತಾ ಹೋಗ್ತಾರೆ. ಏನ್ ಕೊಟ್ಟಿದ್ದಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ? ಒಂದು ಕೋಳಿಗೆ ಹೇಳಿ ಎಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇಷ್ಟು ವರ್ಷದಿಂದ ಇವರು ಎಲ್ಲರೂ ಇವರು ಎಲ್ಲ ನಾಯಕರು ಬಿಟ್ಬಿಡೋಣ, ತಾವು ಎಲ್ಲರೂ ದುಡ್ಡು ತುಂಬಿ ನಮ್ ಜಾಗ ನಮ್ಗೆ ಸಿಗ್ಬೇಕು ಅಂತ ಅರಣ್ಯ ಅತಿಕ್ರಮಣ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ. ಸುಮಾರು ನನ್ನ ಮಾಹಿತಿ ಪ್ರಕಾರ 90 crore rupees 90 crore ತುಂಬಿದ್ದಾರೆ. ಆದ್ರೆ ಕೂಡ ಅವರಿಗೆ ಮನೆ ಇನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ದೊಡ್ಡ ಮೋಸ ಈ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಆಗ್ತಾ ಇದೆ. ಯಾಕೆ ಇವರಿಗೆ ಅವ್ರಿಗೆ ಕುರ್ಚಿ ಕೊಡ್ಬೇಕು ನಾವು? ಯಾಕೆ ಇಲ್ಲಿಂದ ಬಿಜೆಪಿಗೆ ಮತ ಹಾಕ್ಬೇಕು? ಮತ್ತೆ ಇವರು ಒಂದು ವಿಷಯ ಬಗ್ಗೆ ಕೂಡ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ.